ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸೋಮವಾರ, ಸುಬ್ರಹ್ಮಣ್ಯ ಷಷ್ಠಿ. ಇವತ್ತು ನನ್ನ ಮಗಳು ನೋಡಿ ಆಟಾಡ್ತಾವಳೆ. ಇವತ್ತು ಸುಬ್ರಹ್ಮಣ್ಯ ಷಷ್ಠಿ. ಸೊ ನಂದು ಪೂಜೆ ಎಲ್ಲ ಮುಗೀತು. ಬೆಳಗ್ಗೆ ತಿಂಡಿ ಕೂಡ ಆಯಿತು. ಅಂದರೆ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗಿತ್ತು. ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ನನ್ನ ಮಗನ ಸ್ಕೂಲಿಗೆ ಕಳಿಸಿ ಹಸ್ಬೆಂಡ್ ಡ್ಯೂಟಿಗೆ ಹೋದ್ಮೇಲೆ ನಾನು ಪೂಜೆ ಮಾಡಿದ್ದು. ಆಗಲಿಲ್ಲ ಬೆಳಗ್ಗೆನೇ ಇದು ಮಾಡೋದಕ್ಕೆ. ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದ್ದೆ. ನನ್ನ ಮಗನಿಗೆ ದೋಸೆ ಮಾಡಿಕೊಟ್ಟೆ. ಸ್ಕೂಲ್ ಬಾಕ್ಸಿಗೆ ರೋಲ್ ಮಾಡಿ ಹಾಕ್ತೆ ದೋಸೆನ. ಮತ್ತು ನಮಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ. ನಾನು ಕೂಡ ಇವತ್ತು ಅವಲಕ್ಕಿನೇ ತಿಂದೆ. ಯಾಕಂದರೆ ಮತ್ತೆ ನನಗೋಸ್ಕರ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಕೆಲಸ ಆಯಿತು, ತುಂಬ ಕೆಲಸ ಆಯಿತು. ಪಾಪಕ್ಕೆ ಸಪ್ರೇಟ್ ಮಾಡಿ ತಿನ್ನಿಸ್ಬೇಕಿತ್ತು. 4 ಜನಕ್ಕೂ 4 ಥರ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಯ್ತು. ಇವಾಗ ಅಂದರೆ ಈ ಥರ ವಾರದ ದಿನ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಮಾಡ್ಕೊಳ್ಳಲಿಲ್ಲ ಅಷ್ಟೇ. ಇನ್ನೇನಿಲ್ಲ, ಪೂಜೆ ಎಲ್ಲ ಮುಗೀತು. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೆ. ಆ್ಯಕ್ಚುಲಿ ಇದು ಷಷ್ಠಿನಲ್ಲೆಲ್ಲ ಏನು ಸ್ಪೆಷಲ್ಲು ಅಂದರೆ, ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂದರೆ, ಈ ಥರ ಷಷ್ಠಿ ಇದ್ದಾಗ ಎಲ್ಲ ಥರ ತರಕಾರಿನೂ ಹಾಕ್ಬಿಟ್ಟು ಒಂದು 5 ಥರ ತರಕಾರಿ, ಒಂದು 5 ಥರ ಕಾಳು, ಈ ಥರ ಎಷ್ಟಾಗುತ್ತೆ ಅಷ್ಟು ನಮ್ಮ ಮನೇಲಿ ಏನಿರುತ್ತೆ ಅದು ಒಂದು ಮಿಕ್ಸ್ಡ್ ಕಾಳುಗಳು, ಮಿಕ್ಸ್ಡ್ ವೆಜಿಟೇಬಲ್ಸು ಈ ಥರ ಹಾಕಿ, ಮತ್ತು ಸೊಪ್ಪಿದ್ರೆ ಸೊಪ್ಪು ಎಲ್ಲನೂ ಮಿಕ್ಸ್ ಮಾಡಿ ಗೊಜ್ಜು ಮಾಡಿ ಇಡ್ಲಿ ಮಾಡ್ತಾರೆ. ಕೆಲವರು ಬಾತ್ ಮಾಡ್ತಾರೆ. ಅದು ನಮ್ಮ ಕಡೆ ಮಾಡೋದು ಈ ಥರನೇ ಷಷ್ಠಿ ಟೈಮಲ್ಲಿ. ನಾನು ಬೆಳಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡೆ, ಗೊಜ್ಜು ಮಾಡಿ ಇಡ್ಲಿ ಮಾಡೋಣ ಅಂತ. ಬಟ್ ಆಗಲಿಲ್ಲ. ಅದಕ್ಕೆ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಏನಿದೆ ತರಕಾರಿ ಅದನ್ನೇ ಹಾಕ್ತೀನಿ. ಸದ್ಯಕ್ಕೆ ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸ್ ಇದೆ, ಅದು ಮತ್ತು ಅವರೆಕಾಳಿದೆ. ಅವರೆಕಾಯಿ ಸುಲ್ಕೊಂಡಿಲ್ಲ ಸಿಪ್ಪೆನ, ಅದನ್ನು ಸುಲ್ಕೊಂಡು ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಬೇರೆ ತರಕಾರಿ ತರಕ್ಕೆ ಹೇಳಿದ್ದೀನಿ, ಇನ್ನೊಂದು 2 ಥರ. ಮಧ್ಯಾಹ್ನಕ್ಕೆ ಅಲ್ವಾ ಮಾಡ್ತಿರೋದು, ಅದಕ್ಕೆ ಅವ್ರು ತಂದರೆ ಹಾಕ್ತೀನಿ, ತರಲಿಲ್ಲ ಅಂದರೆ ಎಷ್ಟಿದೆ ಅಷ್ಟನ್ನೇ ಹಾಕಿಬಿಟ್ಟು ವೆಜಿಟೇಬಲ್ ಬಾತ್ ಮಾಡಿಬಿಟ್ಟು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಷಷ್ಠಿಗೆಲ್ಲ ನಾವು ಪಾಯಸನೇ ಮಾಡೋರು ಕೇಸರಿ ಬಾತು ಮತ್ತು ಒಬ್ಬಟ್ಟು ಎಲ್ಲ ಮಾಡ್ತಾರೆ. ಬಟ್ ನನಗೆ ಅವೆಲ್ಲ ಮಾಡೋಕ್ಕಾಗಲ್ಲ ಇವಾಗ. ಸೊ ಮನೆಯಲ್ಲಿ ಶಾವಿಗೆ ಇದೆ, ಸೊ ಪಾಯಸ ಮಾಡ್ತೀನಿ ಇವಾಗ. ನಮ್ಮನೆ ಎಲ್ರಿಗೂ ಇಷ್ಟ ಸ್ವೀಟಲ್ಲಿ ಪಾಯಸ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಲು ತಂದಿದ್ರು ನೆನೆ ಊರಿಂದ, ಸೊ ಹಾಲಿದೆ, ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಬಂದೆ ಇಲ್ಲಿ ಕೂತ್ಕೊಂಡು ಅವರೆಕಾಯಿನ ಸಿಪ್ಪೆ ಸುಲ್ಕೊಂಡು ತರಕಾರಿ ಕಟ್ ಮಾಡ್ಕೊಳ್ಳೋಣ ಅಂತ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ವ್ಲಾಗ್ ಮಾಡಿ 3 ದಿನ ಆಗೋಗಿದೆ ಅಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡುವಂಥ ಲಾಂಗ್ ವೀಡಿಯೋಗಳನ್ನ ಮಾಡ್ತಾ ಇರಲಿಲ್ಲ, ಡೈಲಿ ವ್ಲಾಗ್ಸ್ನ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನಿಲ್ಲ, ಇವಾಗ ಇದು ಮಾಡಿಕೊಂಡು ಅಡುಗೆ ಮಾಡಬೇಕು. ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಬೆಳಗ್ಗೆ ತಿಂಡಿದ್ದು ಹಾಗೆ ಪೂಜೆ ಎಲ್ಲ ಮಾಡಿದ್ದಿದ್ದೆಲ್ಲ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಇವಾಗ ನೋಡ್ಕೊಂಡು ಬನ್ನಿ ಹೋಗಿಬಿಟ್ಟು. ಅಷ್ಟೆಲ್ಲನೂ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಅಕ್ಕ ನಿಮ್ಮ ಮಗಳು ಅಂಬೆಗಾಲು ಇಟ್ಕೊಂಡು ಓಡಾಡ್ತಾಳೆ ಮನೆಯಲ್ಲೆಲ್ಲ ಅಂತ. ಓಡಾಡೋದಲ್ಲ, ನಾನು ಅವಳು ಹಿಂದೆ ಓಡಬೇಕು, ನಾನು ಹಂಗಾಗ್ಬಿಡತ್ತೆ. ಏನು ಭಯ ಅಂದರೆ ಎಲ್ಲಿ ಬಿದ್ದುಬಿಡ್ತಾಳೋ, ಎಲ್ಲಿ ಮುಖ ಹೊಡ್ಕೊಂಡ್ಬಿಡ್ತಾಳೋ ಅನ್ನೋದೊಂದು ಭಯ ಅಷ್ಟೇ. ಅಂದರೆ ಟೈಲ್ಸ್ ಅಲ್ವಾ, ತಲೆಗೆ ಹೊಡೆದ್ರೆ ಜಾಸ್ತಿ ಏಟಾಗುತ್ತೆ. ಅದಕ್ಕೆ ಸ್ವಲ್ಪ ಭಯ. ಜೊತೆಲೇ ಇರಬೇಕು ಯಾರಾದರೂ ಒಬ್ಬರು. ಆಮೇಲೆ ಇವಾಗೆಲ್ಲ ಏನು ಕಲ್ತ್ಕೊಂಡಿದ್ದಾಳೆ ಗೊತ್ತಾ ನೋಡಿ, ಎಲ್ಲಿ ಟವಲ್ ಕಾಣಿಸ್ತಿದೆ ವಾಷಿಂಗ್ ಮಿಷಿನ್ ಹತ್ರ, ಅದು ಮೈ ಒರೆಸೋ ಟವೆಲ್ಲು. ಎಲ್ಲರೂ ಸೋಫಾ ಮೇಲೆ, ಚೇರ್ ಮೇಲೆ ಇಟ್ಟಿರ್ತೀವಿ. ಏನು ಕಾಣಿಸ್ತು, ಬರೀ ಟವೆಲ್ ಅಂತಲ್ಲ, ಏನಾದರೂ ಸರಿ ತೊಗೊಂಡೋಗಿ ಎಲ್ಲನೂ ಎಳ್ದಾಕೋದು, ಬಿಸಾಕೋದು ಎಲ್ಲ ಮಾಡ್ತಾಳೆ ಇವಾಗ. ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ, ಕೆಲಸ ಜಾಸ್ತಿ ಆಗ್ತಾಯಿದೆ. ಅಷ್ಟೇ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ಇದಾಗೋಯ್ತು. ಇವಾಗ ಒಂಚೂರು ಅವರೆಕಾಯಿ ಬಿಡಿಸ್ಕೊಂಡ್ಬಿಡ್ತೀನಿ, ತೋರಿಸ್ತೀನಿ ನೋಡಿ. ಅವರೆಕಾಯಿ ತಂದಿದ್ರು, ಬಿಡಿಸೇ ಇಲ್ಲ. ಇದನ್ನ ಸಿಪ್ಪೆ ಬಿಡಿಸ್ಕೋಬೇಕು ಇವಾಗ. ಅಂದರೆ ಈಗ ಎಷ್ಟು ಬೇಕು ಅಡುಗೆಗೆ ಅಷ್ಟು ಮಾತ್ರ ಬಿಡಿಸ್ಕೊತೀನಿ. ಮತ್ತು ತರಕಾರಿ ಕೂಡ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮಗಳನ್ನ ನೋಡಿಕೊಂಡು ಕೆಲಸ ಮಾಡೋದಿದೆಯಲ್ಲ, ತುಂಬ ಅಂದರೆ ತುಂಬಾ ಕಷ್ಟ. ಅವಳು ಏನಾದ್ರು ಮುಟ್ಕೊಂಡ್ಬಿಡ್ತಾಳೆ, ಏನಾದ್ರು ಹೊಡ್ಕೊಂಡ್ಬಿಡ್ತಾಳೆ ಅಂದರೆ ಟೆನ್ಷನ್ನು. ಹಾಯ್ ಮೇಡಮ್ಮ, ಸಿಹಿ ಹಾಯ್ ಹಾಯ್. ಸರಿ ಬನ್ನಿ, ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಬೇಗನೆ ಎದ್ದೆ, ಬಟ್ ನನಗೆ ಬೆಳಿಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಸ್ಮಾಲ್ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿತಾ ಇದ್ದೀನಿ. ಇವತ್ತು ಲೆಮನ್ ಇರಲಿಲ್ಲ, ಹಾಗಾಗಿ ಜಸ್ಟ್ ಪ್ಲೇನ್ ವಾಟರ್ ಅಷ್ಟೇ ಕುಡಿತಿರೋದು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಕೇಳಿದ್ರು. ನೀರೆಲ್ಲ ಕುಡ್ದು ಆದಮೇಲೆ ಆಮೇಲೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಂದೆ. ಪಾಪು ಬೇರೆ ಕೈ ಬಿಡಲ್ಲ. ನನ್ನ ಮಗನಿಗೆ ಚಪಾತಿ ರೋಲ್ ಮಾಡಿದ್ದೀನಿ, ದೋಸೆನ ರೋಲ್ ಮಾಡಿದ್ದೀನಿ. ದೋಸೆಗೆ ಸ್ವಲ್ಪ ತುಪ್ಪ ಮತ್ತು ಸಕ್ಕರೆ ಎಲ್ಲ ಹಾಕಿ ರೋಲ್ ಮಾಡಿದ್ದೀನಿ ಒಂದು ಬಾಕ್ಸಿಗೆ. ಇನ್ನೊಂದು ಬಾಕ್ಸಿಗೆ ಆ್ಯಪಲ್ ಇತ್ತು, ಆ್ಯಪಲ್ನ ಕಟ್ ಮಾಡಿ ಹಾಕಿ ಅವನಿಗೆ ಬಾಕ್ಸ್ ರೆಡಿ ಮಾಡಿ ಕಳಿಸ್ದೆ. ಆಮೇಲೆ ನಮಗೆ ಅಂತ ಹೇಳಿ ಅವಲಕ್ಕಿನೇ ಮಾಡ್ತಾಯಿದ್ದೀನಿ.
ಸ್ವಲ್ಪ ಬೇಗ ಆಗುತ್ತಲ್ವಾ. ಮತ್ತು ಕಾಫಿ ಕೇಳಿದ್ರು, ಕಾಫಿ ಇಟ್ಟಿದ್ದೀನಿ. ಊರಿಂದ ತಂದಿದ್ದು ಹಾಲಿತ್ತು, ಅದನ್ನ ಹಾಗೆ ಬಿಸಿ ಮಾಡ್ಕೊತಾ ಇದ್ದೀನಿ. ಸಾಲ್ಟು ಖಾಲಿಯಾಗಿಬಿಟ್ಟಿತ್ತು, ಪುಡಿನೂ ಇರಲಿಲ್ಲ ಮತ್ತು ಹರಳು ಇರಲಿಲ್ಲ. ತೊಗೊಬಂದಿದ್ರು, ಅದನ್ನ ಅವರೇ ಫಿಲ್ ಮಾಡ್ತಾಯಿದ್ರು. ಅದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾಯಿದ್ದೀನಿ ಇವಾಗ. ಪಾಪು ಬೇರೆ ನೋಡಿ, ಪಾಪುನ ಎತ್ಕೊಂಡು ನಾನು ಅವಳನ್ನ ಕೂರಿಸ್ಕೊಂಡೇ ಪೂಜೆ ಮಾಡ್ತಾಯಿದ್ದೀನಿ. ಅವಳು ಪಾಪ ಗಲಾಟೆ ಮಾಡ್ತಾಳೆ, ಇನ್ನೇನು ಮಾಡೋದು, ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಪೂಜೆ ಮಾಡ್ತಾಯಿದ್ದೀನಿ. ಬರೀ ಹೂವು ಬದಲಾಯಿಸಿದ್ದಷ್ಟೇ ನಾನಿವತ್ತು. ಹೇಗೆ ಕಾಣಿಸ್ತಿದೆ ಹೂವು ಅಂದರೆ ಇದು ಬಂದಿತ್ತು, ಏನು ಕಾಕಡ ಹೂವು ಬಂದಿತ್ತು, ತೊಗೊಂಡಿದ್ದೆ. ಅದಾದಮೇಲೆ ಖಾರ ರುಬ್ಕೊತಾ ಇದ್ದೀನಿ. ಪಾಪುನ ಕೆಳಗಡೆ ವಾಕರಲ್ಲಿದ್ಲು ಪಾಪು, ಅವಳನ್ನ ಮಾತಾಡಿಸ್ಕೊಂಡು ಮಸಾಲೆ ರುಬ್ಕೊತಿದ್ದೀನಿ. ಪಾಪುಂಗೆ ಇಲ್ಲಿ ನಿಂತ್ಕೊಳ್ಳೋದಂದರೆ ಸಿಕ್ಕಾಬಟ್ಟೆ ಇಷ್ಟ. ಇಲ್ಲಿ ನಿಲ್ಲಿಸ್ಬಿಟ್ರೆ ಸಾಕು, ಫುಲ್ ಖುಷಿಯಾಗಿಬಿಡ್ತಾಳೆ. ಅಳ್ತಾ ಇದ್ಲು, ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ಕೊಂಡೆ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದಾಳೆ ನಿಂತ್ಕೊಂಡು. ಆ ಕಡೆ ನೋಡೋದು, ಕಂಬಿ ಹಿಡ್ಕೊಂಡು ಇಲ್ಲಿ ದಾರಿಲಿ ಹೋಗೋರು ಬರೋರೆಲ್ಲ ನೋಡೋದು, ಮಾತಾಡ್ಸೋದು, ಖುಷಿಯಾಗಿ ಆಟಾಡೋದು. ಹ್ಯಾಪಿನಾ ಅಮ್ಮ? ಹ್ಯಾಪಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಇನ್ನೂ ಅಡುಗೆ ಮಾಡಿಲ್ಲ, ಆಗಲೇ ಲೇಟ್ ಆಗಿಬಿಟ್ಟಿದೆ. ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದ್ದೆ, ಬರ್ತೀನಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅವರು ಕೂಡ. ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಇವಳನ್ನ ಮಲಗಿಸ್ಬಿಡೋಣ ಅಂತ ಕರ್ಕೊಂಡು ಹೋಗಿದ್ದೆ, ಮಲಗಿಸ್ಬಿಟ್ಟು ಮಾಡೋಣ ಅಂತ. ಇವಳು ಮಲ್ಕೊಳ್ಳಿಲ್ಲ, ಬಟನ್ ಬಿಚ್ಕೊಂಡ್ಬಿಟ್ಟಿದೆ ಶರ್ಟ್ದು. ಮಲ್ಕೊಳ್ಳಿಲ್ಲ, ತುಂಬ ಟ್ರೈ ಮಾಡಿದೆ. ಮೊದಲಿನ ಥರ ಇವಾಗ ನಿದ್ದೆ ಕೂಡ ಮಾಡಲ್ಲ, ಆಟ ಆಡಬೇಕು, ಆಟ ಆಡೋಕ್ಕೆ ಇಷ್ಟಪಡ್ತಾಳೆ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ, ಬೀನ್ಸ್ ಒಂದು ಕಟ್ ಮಾಡ್ಕೊಂಡಿರಲಿಲ್ಲ, ಬಿಡಿಸ್ಕೊಂಡಿರಲಿಲ್ಲ, ಅದಕ್ಕೆ ಬಿಡಿಸ್ಕೊಂತಿದ್ದೀನಿ. ಸ್ವಲ್ಪ ಇದೆ ಅಷ್ಟೇ. ಇವಾಗ ಇದನ್ನ ಬಿಡಿಸ್ಬಿಟ್ಟು ಅಡುಗೆ ಬಾತ್ ಮಾಡೋಕ್ಕೆ ಒಗ್ಗರಣೆಗೆ ಹಾಕಬೇಕು. ಆ ಕಡೆ ಹಾಲು ಕೂಡ ಕಾಯಕ್ಕಿಟ್ಟಿದ್ದೀನಿ ಖೀರ್ ಮಾಡೋದಕ್ಕೆ, ಅದು ಶಾವಿಗೆ ಹಾಕ್ಬೇಕು ಇನ್ನು ಅದಕ್ಕೆ. ಎಲ್ಲ ರೆಡಿ ಮಾಡಿಟ್ಟು ಅವಾಗಲೇ 1 ಅವರ್ ಮೇಲಾಯಿತು. ನಾನು ಇಷ್ಟೊತ್ತಿಗೆ ಅಡುಗೆನೇ ಮುಗ್ದೋಗ್ತಿತ್ತು, ಬಟ್ ನಾನು ಇನ್ನೂ ಮಾಡೋಕ್ಕಾಗಿಲ್ಲ, ಪಾಪು ಕೈ ಬಿಡಲಿಲ್ಲ. ಹಿಂಗೆ ಎತ್ಕೊಂಡೇ ಇದ್ದೀನಿ ಆವಾಗಿಂದ. ಮಲಗಿಸಿದ್ರು ಮಲಗ್ತಾ ಇಲ್ಲ. ನನಗಂತೂ ಈಗ ಕೈ ಸೊಂಟ ಎಲ್ಲ ನೋವು ಬಂದುಬಿಟ್ಟಿದೆ, ಬೆನ್ನೆಲ್ಲ ನೋವು ಬಂದುಬಿಟ್ಟಿದೆ. ಅಪ್ಪ, ಕೆಲವರೆಲ್ಲ ಸುಮ್ಮನೆ ಕಮೆಂಟ್ ಮಾಡ್ತಾರೆ. ಅಂದರೆ ಕೆಲವ್ರ ಮೈಂಡಲ್ಲಿ ಯಾವ ಥರ ಅಂದರೆ ಮನೇಲಿರೋರ ಬಗ್ಗೆ, ಅಂದರೆ ಎಸ್ಪೆಷಲಿ ಹೌಸ್ ವೈಫ್ಗಳ ಬಗ್ಗೆ ಒಂದು ನೆಗೆಟಿವ್ ಥಾಟ್ಸ್ ಇರುತ್ತೆ ಕೆಲವ್ರಿಗೆ, ಎಲ್ಲರಿಗೂ ಅಲ್ಲ. ಅವ್ರ ಮೈಂಡ್ ಪ್ರಕಾರ ಏನಂದರೆ, ಅವ್ರ ಥಿಂಕಿಂಗ್ ಪ್ರಕಾರ ಏನು ಮಾಡ್ತಾರೆ ಅವರು, ಮನೇಲಿ ಇರ್ತಾರೆ ತಾನೇ, ಇನ್ನೇನು ಕೆಲಸ ಅವರಿಗೆ. ಮನೇಲಿರ್ತಾರೆ, ಬೆಳಿಗ್ಗೆ ಒಂಚೂರು ಸ್ವಲ್ಪ ನಾಷ್ಟ ಮಾಡ್ತಾರೆ, ಮಧ್ಯಾಹ್ನ ಅಡುಗೆ ಮಾಡ್ತಾರೆ, ಮಕ್ಕಳು ನೋಡ್ಕೊಂಡು ಮನೇಲಿರ್ತಾರೆ, ಇನ್ನೇನು ಕೆಲಸ ಅವರಿಗೆ ಅಂತ ಅಂದ್ಕೊಳ್ತಾರೆ. ಬಟ್ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಮಾತ್ರ ಗೊತ್ತು. ಹೌಸ್ ವೈಫ್ ಅಂತ ಅಂದರೆ ಏನು ಸುಮ್ಮನೆ ತಮಾಷೆ ಅಲ್ಲ, ಆ ಥರ ಅಲ್ಲ. ಯಾಕಂದರೆ ಪ್ರತಿಯೊಂದು ಕೆಲಸನೂ ನಾವೇ ಮಾಡಬೇಕು. ಇವಾಗ ಮಗುವನ್ನು ನೋಡ್ಕೋಬೇಕು, ಮನೆ ಕೆಲಸ ಮಾಡಬೇಕು. ನಮಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ ನಮಗೆ ಕರೆಕ್ಟಾಗಿ ಊಟ ಮಾಡೋಕ್ಕಾಗಲ್ಲ, ಅಷ್ಟು ನಮಗೆ ಟೈಮ್ ಸಿಗಲ್ಲ. ಊಟ ಮಾಡಬೇಕು ಅಂದ್ರೂ ಮಗು ಮಲಗಿಸ್ಬಿಟ್ಟು ಅವಳು ಎದೋಳು ವರ್ಷದೊಳಗಡೆ ಬೇಗ 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 ತಿಂದ್ಬಿಡ್ಬೇಕು. ಆದರೆ ಮಕ್ಳೇನು ಮಾಡ್ತಾರೆ ಗೊತ್ತಾ, ಕರೆಕ್ಟಾಗಿ ನಾವು ಊಟ ಕೂತ್ಕೊಂಡು ಟೈಮಲ್ಲೇ ಎದ್ದೇಳ್ತಾರೆ, ಮಲಗಲ್ಲ. ಈ ಥರ ತುಂಬ ಪ್ರಾಬ್ಲಮ್ಸ್ಗಳು. ಅಂದರೆ ಮಕ್ಕಳೇ ಹಾಗೆ ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ನಾವು ಅಡ್ಜಸ್ಟ್ ಆಗಬೇಕಷ್ಟೇ. ಮಕ್ಕಳು ನೋಡ್ಕೊಳ್ಳೋದೇನು ದೊಡ್ಡ ಕೆಲಸನ ಅಂತಾರಲ್ವಾ. ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಇವಾಗ, ಅಡ್ಜಸ್ಟ್ ಮಾಡಿಕೊಂಡು ಒಂದು ಕೈಲಿ ಈ ಥರ ಎತ್ಕೊಂಡು ಒಂದು ಕೈಲಿ ಅಡುಗೆ ಮಾಡ್ತೀವಿ ನಾವು. ಬಟ್ ಮಾತಾಡೋರು, ಏನು ಕೆಲಸ ಮಾಡ್ತಾಳೆ ಅವಳು, ಮನೇಲಿ ಇರ್ತಾಳೆ, ಮನೇಲಿ ಆರಾಮಾಗಿರ್ತಾಳೆ, ಮನೇಲಿ ಬೆಳಗ್ಗೆ ಸಂಜೆ ತನಕ ಮನೇಲೇ ಇರ್ತಾಳಪ್ಪ, ಏನು ಮಾಡ್ತಾಳೆ ಗೊತ್ತಿಲ್ಲ ಅಂತ ಮಾತಾಡ್ತಾರೆ. ಏನು ಮಾಡ್ತೀವಿ ನಾವು ಮನೆಯಲ್ಲಿ. ನಂತರ ಯಾರು ಫೇಸ್ ಮಾಡ್ತಿರ್ತಾರೆ ಚಿಕ್ಕ ಮಗು ಇಟ್ಕೊಂಡು, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದೆಲ್ಲ. ಸುಮ್ಮನೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಾನು ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಕಮೆಂಟ್ ಮಾಡ್ತಾರಲ್ವ, ಅದಕ್ಕೆ ಹೇಳಿದೆ ಅಷ್ಟೇ. ಮಾಡೋರು ಮಾಡ್ಕೊಳ್ಳಿ. ಅವ್ರ ಮೈಂಡಲ್ಲಿ ಆ ಥರ ಯೋಚನೆ ಬರುತ್ತೆ. ಬಟ್ ರಿಯಾಲಿಟಿ ಅಂದರೆ ಮಕ್ಕಳನ್ನ ನೋಡಿಕೊಂಡು ಈ ಥರ ಒಂದು ಕೈಯಲ್ಲಿ ಅಡುಗೆ ಈ ಥರ ಕೆಲಸ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಒಂದೊಂದ್ಸಲ ಅಂತೂ ಊಟ ಮಾಡೋಕ್ಕೆ ಟೈಮ್ ಸಿಗಲ್ಲ, ಬಿಸಿ ಬಿಸಿ ಕಾಫಿ ಕುಡಿಯೋಕ್ಕಾಗಲ್ಲ ಗೊತ್ತಾ. ಒಂದೊಂದ್ಸಲ ಅಂತೂ ಅಷ್ಟು ಮಕ್ಕಳು ಕೈ ಬಿಡಲ್ಲ. ಚಿಕ್ಕ ಮಕ್ಕಳು ಏನು ಗೊತ್ತಾಗುತ್ತೆ, ನಾವೇ ನೋಡ್ಕೋಬೇಕು. ನೋಡಿ ಇವಾಗಲೇ 1 ಗಂಟೆ ಆಗಿದೆ, ನಾನು ಇನ್ನೂ ಅಡುಗೆ ಕೂಡ ಮಾಡಿಲ್ಲ. ನಾನಿವಾಗ ಅಡುಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ 2 ಗಂಟೆ ಮೇಲಾಗ್ಬಿಡುತ್ತೆ, 2 ಗಂಟೆ 2:15. ಅದು ಆವಾಗ ಕೈ ಬಿಟ್ಟರೆ ಇವಳೇನಾದ್ರು ಮಲ್ಕೊಂಡ್ರೆ, ಇಲ್ಲ ಅಂದರೆ 3 ಗಂಟೆ ಆದರೂ ಆಯಿತು. ಏನು ಮಾಡೋದು, ಇದೆಲ್ಲ ಫೇಸ್ ಮಾಡಲೇಬೇಕಾಗುತ್ತೆ. ಸೊ ಏನಕ್ಕೆ ಹೇಳಿದೆ ಅಂದರೆ, ಕೆಲವ್ರ ಮೈಂಡಲ್ಲಿ ಆ ಥರದೊಂದು ಇರುತ್ತೆ, ಮಾಡೋಕ್ಕೇನು ಕೆಲಸ ಇರಲ್ಲ ಇವರಿಗೆ, ಮನೇಲಿ ಇನ್ನೇನು ಮಾಡ್ತಿರ್ತಾರೆ, ಮಾಡೋಕ್ಕೇನು ಕೆಲಸ ಇರಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾರೆ. ಇನ್ನೇನು ಮಾಡಬೇಕು ಕೆಲಸ,
ಬೆಳಗ್ಗೆ ಒಂದು ಸ್ವಲ್ಪ ನಾಷ್ಟ ಮಾಡ್ತಾರೆ, ಮಧ್ಯಾಹ್ನ ಅಡುಗೆ ಮಾಡ್ತಾರೆ, ಅದಕ್ಕೆ ವಿಡಿಯೋಗಳು ಮಾಡ್ಕೊಂಡು ಕೂತಿರ್ತಾರೆ ಅಂತ ನಾವು ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೋಸ್ಕರ ವಿಡಿಯೋ ಮಾಡಲ್ಲ. ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲದೆ ನಾನು ವಿಡಿಯೋ ಮಾಡಬೇಕು ಅಂತೇನಿಲ್ಲ, ಇದನ್ನೇ ಕೆಲಸ ಥರ ತೊಗೊಂಡು ವಿಡಿಯೋ ಮಾಡ್ತಿರೋದಷ್ಟೇ. ಕೆಲವೊಬ್ರಿಗೆ ಮಾತ್ರ ಇದನ್ನು ನಾನು ಹೇಳಿದ್ದು, ಎಲ್ರಿಗೂ ಅಲ್ಲ, ಯಾಕಂದರೆ ಇವಾಗೆಲ್ಲ ಅರ್ಥ ಮಾಡ್ಕೊಳ್ತಾರೆ ಎಲ್ಲರೂ. ಅಷ್ಟೇ, ಬೇಗ ಬೇಗ ಮಾಡಬೇಕು. ಈಗ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಈರುಳ್ಳಿ ಒಂದು ಕಟ್ ಮಾಡ್ಕೋಬೇಕು, ಇವ್ಳು ಹೆಂಗಾದ್ರೂ ಮಾಡಿ ಪೂಸಿ ಮಾಡಿ ವಾಕರ್ಗೆ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊತೀನಿ. ಏನು ಮಾಡಿದ್ರೂ ಇರ್ತಾ ಇಲ್ಲ. ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕ್ಕೋಬೇಕು. ನಿಮ್ಮ ಮಕ್ಕಳು ಹಿಂಗೆ ಮಾಡ್ತಾರಾ? ನಾನು ವಿಡಿಯೋ ನೋಡೋರಲ್ಲಿ ಯಾರ್ದಾರು ಮಗು ಇಷ್ಟು ಚಿಕ್ಕದು ಯಾವ್ದಾದ್ರು ಇದ್ದರೆ ಹೇಳಿ, ನಿಮ್ಮ ಮಗುನ ಹಿಂಗೆ ಮಾಡುತ್ತಾ? ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕ್ಕೊಂಡು ನೋಡಿ ಯಾವ ಸ್ಥಿತಿ ಆಗಿದೆ ಅಂತದ್ದು. ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕ್ಕೊಳ್ತಾ? ಪ್ಲೀಸ್ ಕಾಮೆಂಟ್ ಮಾಡಿ ನನಗೆ. ಹೆಂಗೋ ಸ್ವಲ್ಪ ಸುಮ್ಮನೆ ಆಟ ಆಡ್ತಿದ್ದಾಳೆ. ವಾಕರ್ಗೆ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಪಾಯಸಕ್ಕೆ. ಶಾವಿಗೆ ಹಾಕಿ ಈ ಕಡೆ ಬಾತ್ಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದು ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ ಅಷ್ಟೇ. ತರಕಾರಿಗಳು ಅವರೆಕಾಳು, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಒಂದು ಗೆಡ್ಡೆ ಕೋಸಿತ್ತು, ಅದು ಬೀಟ್ರೋಟ್ ಇಲ್ಲ, ಹಾಗೆ ಇದಿಲ್ಲ ಎಂಥದ್ದು ಬಟಾಣಿನೂ ಖಾಲಿಯಾಗಿದೆ. ಇದ್ದಷ್ಟು ಹಾಕಿದ್ದೀನಿ. ಅದು ಒಟ್ಟು ಅದಕ್ಕೆ ನಮ್ಮ ಕಡೆ ತೇರೋಪತ್ತು ಅಂತ ಹೇಳ್ತಾರೆ. ತೇರೋಪತ್ತು ಸ್ಪೆಷಲ್ಲು ವಡೆ, ಪಾಯಸ ಈ ಥರ ಎಲ್ಲ ಮಾಡ್ತಾರೆ. ನಾನು ಪಾಯಸ ಮಾಡ್ತಿದ್ದೀನಿ. ಸ್ವಲ್ಪ ಆಯಿಲಿ ಫುಡ್ಡೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಚೆನ್ನಾಗಿದೀಗ ಅಂದರೆ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಲಿ. ಹಾಗೆ ತರಕಾರಿ ಎಲ್ಲ ಸ್ವಲ್ಪ ಒಗ್ಗರಣೆನೆಲ್ಲ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಆವಾಗಲೇ ನನ್ನ ಹತ್ರ ಬಂದುಬಿಟ್ಲು. ಇರೋದಿಲ್ಲ, ಅದೇ ಕಾಣುಕೋಳು ಜಾಸ್ತಿ ಹೊತ್ತು ಇರೋದೇ ಇಲ್ಲ. ಈಗ ಒಂದು ಕೈಲಿ ಮಾಡಬೇಕು ಈ ಥರ ಎತ್ಕೊಂಡು. ಇದು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲೇ ಕಟ್ ಮಾಡಿದ್ದೆ, ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಇದು ತರಕಾರಿ ಬಾತು. ಯಾರಿಗಾರು ರೆಸಿಪಿ ಬೇಕು ಅಂದರೆ ಕೇಳಿ, ತುಂಬ ಈಸಿ. ಯಾವುದೇ ರೀತಿ ಆರ್ಟಿಫಿಷಿಯಲ್ ಪೌಡ್ರುಗಳು, ಪಲಾವ್ ಮಸಾಲ ಆ ಥರದ್ದು ಏನೂ ಹಾಕಿಲ್ಲ. ಮನೆಯಲ್ಲೇ ಮಾಡ್ತಿರೋವಂಥದ್ದು ಎಲ್ಲ ರುಬ್ಕೊಂಡು ಮಾಡಿದ್ದೀನಿ. ಯಾರಿಗಾದ್ರೂ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ರೆಸಿಪಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ. ಅದೊಂದು ಸ್ವಲ್ಪ ಫ್ರೈ ಆಗಿಬಿಡಲಿ. ಟೊಮೆಟೊ ಕೂಡ ಕಟ್ ಮಾಡ್ಕೊಂಡ್ಬಿಟ್ಟೆ ಬೇಗ. ಇವಳು ನೋಡಿ, ಒಂದೊಂದು ಆಟ ಕಲ್ತಿಲ್ಲ ಇವಾಗ. ಮೂತಿ ತೋರಿಸೋದು ಹಿಂಗೆ ಮಾಡ್ತಾಳೆ. ಮೂತಿ ತೋರಿಸೋದು, ಕಣ್ಣಿಂಗ್ ಮಾಡೋದು ಎಲ್ಲ ಕಲ್ತಿದ್ದಾಳೆ. ನಾವು ಮಾಡು ಅಂದಾಗ ಮಾಡಲ್ಲ, ಹಾಗೆ ಮಾಡ್ತಾಳೆ ಅವಳು. ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಕೂಡ ನೆನೆಸ್ಬಿಟ್ಟೆ. ಯಾರೋ ಬಂದಂಗಾಯ್ತು, ಅದಕ್ಕೆ ನೋಡಿದೆ. ಯಾರೂ ಇಲ್ಲ. ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಬಂದರು. ನನ್ನ ಹಸ್ಬೆಂಡ್ ಬಂದರು ಇವಾಗ. ಅಲ್ಲಿ ನೋಡ ಪಪ್ಪ ಕರೀತಾ. ಅಪ್ಪ ನೋಡಿ, ಇಲ್ಲಿ ಎತ್ಕೊಂಡು ಕೆಲಸ ಮಾಡ್ಬೇಕು ಹಿಂಗೆ. ಸಾಲ್ಟು ಹಾಕ್ಬಿಡ್ತೀನಿ ಇವಾಗ ಸ್ವಲ್ಪ, ಆಮೇಲೆ ನೋಡ್ಕೊಂಡು ಹಾಕೊಂಡ್ರೆ. ಓ ಪಿಂಕು, ನಾನು ಪಿಂಕು, ನೀವು ಪಿಂಕು. ಕರ್ಕೊಂಡೋಗಿ ಅಪ್ಪ, ಕೈ ನೋವು ಬಂತು ನನಗೆ. ಹೋಗವ ಪಪ್ಪನ ಹತ್ರಕ್ಕೆ. ಸ್ನಾನ ಮಾಡಿಸಿ ಬಟ್ಟೆ ಹಾಕಿರೋದು ಹೆಂಗೆ ಕಾಣ್ತಾವಳು ನೋಡಿ. ಖುಷಿ ಖುಷಿ, ಪಪ್ಪ ಅಂದರೆ ಖುಷಿ. ಆಮೇಲೆ ಕಟ್ ಮಾಡೋಣ. ಪಪ್ಪನ ಹತ್ರ ಹೋದ್ಲು. ಇವಾಗ ಬೇಗ ಬೇಗ ಮಾಡಿಬಿಡ್ತೀನಿ ನೋಡಿ.
ಖೀರ್ ಕೂಡ ರೆಡಿ ಆಯಿತು. ಇನ್ನು ಬಾದಾಮ್ ಒಂದು ಹಾಕಬೇಕಷ್ಟೆ, ಸ್ವಲ್ಪ ಪುಡಿ ಮಾಡಿ ಹಾಕ್ತೀನಿ. ಹಾಗೆ ಇಲ್ಲಿ ಬಾತ್ ಕೂಡ ಹಾಕಿದ್ದೀನಿ, ಅಂದರೆ ಬಾತ್ ಕೂಡ ರೆಡಿ ಆಗಿದೆ. ಲಿಡ್ ಕ್ಲೋಸ್ ಮಾಡಿದ್ದೀನಿ, ವಿಷಲ್ ಬಂದರೆ ಆಯಿತು. ಇದ್ರದ್ದು ಇಡೀ ಮುರಿದೋಗ್ಬಿಡ್ತು, ನನ್ನ ಮಗ ಮುರಿದಾಕ್ಬಿಟ್ಟ. ಈಗ ಒಂದು 15 ದಿನದಲ್ಲೇ ಹಾಕಿಸ್ಬೇಕಿದೊಂದು. ನನ್ನ ಹಸ್ಬೆಂಡ್ ಇವಾಗ ಪಪ್ಪಾಯ ತೊಗೊಂಡು ಬಂದಿದ್ದಾರೆ. ಚೆನ್ನಾಗಿದೆ, ನಮಗೆ ಪಪ್ಪಾಯ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಇದು ಸ್ವಲ್ಪ ಕಾಯಿ ಥರ ಇದೆ, ಇದು ಸ್ವಲ್ಪ ಹಣ್ಣು ಥರ ಇದೆ. ಸೊ ಕಟ್ ಮಾಡಿಬಿಟ್ಟು ಕೊಡ್ತೀನಿ. ಇವಾಗ ಪಪ್ಪಾಯ ಕಟ್ ಮಾಡಾಯಿತು, ಹೋಗಿ ತಿನ್ನೋಣ. ನೋಡಿ, ಬಾತು ಇದು ರೆಡಿ ಆಯಿತು. ತುಂಬ ಚೆನ್ನಾಗಾಗಿದೆ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ, ಫ್ರ್ಯಾಗ್ನೆನ್ಸ್ ಅದ್ರದ್ದು ಗಮ್ ಅಂತಿದೆ. ಹೋಗೋಗಿ ಊಟ ಮಾಡಬೇಕಷ್ಟೆ. ಸಂಜೆ ಆಗಿದೆ, ಕಾಫಿ ಮಾಡ್ತಾ ಇದ್ದೀನಿ. ಇದು ಊರಿಂದ ಸಪೋಟ ತೊಗೊಂಡು ಬಂದಿದ್ರು. ನಮ್ಮರದ್ದೇನೆ ಸಪೋಟ ಇಷ್ಟಿದೆ ನೋಡಿ. ಬಟ್ ಇನ್ನೂ ಹಣ್ಣಾಗಿಲ್ಲ ಇನ್ನು. ನಾನು ಅದು ನನ್ನ ಮಗ ನೋಡ್ಬಿಟ್ಟು ಅವಾಗಲೇ ಮಿಲ್ಕ್ ಶೇಕ್ ಮಾಡಿಕೊಡು ಅಂತ ಸಿಕ್ಕಾಬಿಟ್ಟು ಆಟ ಮಾಡ್ತಿದ್ದೆ. ಬಟ್ ಹಣ್ಣಾಗಲಿ. ಇನ್ನೂ 1-2 ದಿನ ಬೇಕು ಹಣ್ಣಾಗಕ್ಕೆ. ಅಂದರೆ ಸ್ವಲ್ಪ ಚಳಿ ಇದೆಯಲ್ವ, ಇವಾಗ ಸ್ವಲ್ಪ ಲೇಟ್ ಆಗುತ್ತೆ. ನಾನಿವಾಗ ಕಾಫಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸುಮ್ಮನೆ ನನಗೆ ಕೂತ್ಕೊಂಡು ಮೂವಿ ನೋಡ್ತಾ ಇದ್ದೆ. ನನಗೆ ಒಂಥರ ಫೇವ್ರೆಟ್ ಮೂವಿ ಅಂತ ಹೇಳ್ಬೋದು. ಶ್ರಾವಣಿ ಸುಬ್ರಹ್ಮಣ್ಯ ಬಂದಿತ್ತು, ಸ್ವಲ್ಪ ಕಾಮಿಡಿಯಾಗಿ ಚೆನ್ನಾಗಿದೆ. ಹಂಗಾಗಿ ನನ್ನ ಮಗಳು ಮಲ್ಕೊಂಡ್ಳು. ಮುಗೀತು ಮೂವಿ. ಕಾಫಿ ಮಾಡೋಣ ಅಂದ್ಕೊಂಡು ಬಂದೆ. ಈಗ ನನ್ನ ಹಸ್ಬೆಂಡ್ ಮತ್ತೆ ಬಂದರು, ಹೊರಗಡೆ ಹೋಗಿದ್ರು, ಬಂದರು. ಕಾಫಿ ಕುಡಿಬೇಕಿವಾಗ ಅಷ್ಟೇ. ಅದಾದಮೇಲೆ ಸ್ವಲ್ಪ ಹೊರಗೆ ಹೋಗಿ ಬರೋದಿದೆ. ಗೊತ್ತಿಲ್ಲ, ಮನೆ ನೋಡೋಕ್ಕೆ ಅಂತ ಹೇಳಿದ್ದಾರೆ, ಹೋಗಬೇಕು ಅಂತ. ಅಂದರೆ ಕೇಳ್ಬೋದು, ಏನು ಯಾವಾಗಲೂ ಸಂಜೆ ಟೈಮೇ ಹೋಗ್ತೀರಾ ಮನೆ ನೋಡೋಕ್ಕೆ ಅಂತ. ಅಂದರೆ ನನ್ನ ಹಸ್ಬೆಂಡು ಫ್ರೀ ಆಗೋದೇ ಈವ್ನಿಂಗ್ ಟೈಮು. ಸೊ ಹಂಗಾಗಿ ನಾವು ಈವ್ನಿಂಗ್ ಟೈಮೇ ಹೋಗೋದು. ನೋಡೋಣ, ಆದರೆ ಇವಾಗ ಹೋಗ್ತೀವಿ. ಹಂಗೇನಾದ್ರು ಹೋಗೋದಾದ್ರೆ ಅಪ್ಡೇಟ್ ಕೊಡ್ತೀನಿ ನಾನು ನಿಮಗೆ, ಹೋಗ್ತೀವಾ ಇಲ್ವಾ ಅನ್ನೋದು. ಈಗ ಕಾಫಿ ಮಾಡ್ತಾಯಿದ್ದೀನಿ, ಕಾಫಿ ಕುಡಿಬೇಕು. ನಾನು ಗ್ರೀನ್ ಟೀ ಕುಡ್ದೇ ಇಲ್ಲ, ಆಗಲೇ 2 ದಿನ ಆಯಿತು. ನನಗೂ ಸ್ವಲ್ಪ ಶೀತ ಥರ ಆಗುತ್ತಲ್ಲ, ಹಂಗಾಗಿ ಕಾಫಿ ಕುಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ಕುಡಿತೀನಿ ಅಷ್ಟೇ, ಜಾಸ್ತಿ ಕುಡಿಲ್ಲ. ನಾನು ಸ್ವಲ್ಪ ಕುಡಿತೀನಿ. ನಾನು ಲಾಸ್ಟ್ ವೀಕು ನಿಪ್ಪಟ್ಟು ಮಾಡಿದ್ನಲ್ಲ, ಅದ್ರ ರೆಸಿಪಿನ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ತೊಗೊಂಡಿರೋ ಬೌಲಲ್ಲೇ 1/4 ಕಪ್ಪಷ್ಟು ಕಡಲೆ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಬೇಕಾಗಿತ್ತು, ಕರಿಬೇವು ಸೊಪ್ಪು ಮನೆಯಲ್ಲಿ ಖಾಲಿಯಾಗಿತ್ತು, ಹಾಗಾಗಿ ಕರಿಬೇವು ಸೊಪ್ಪನ್ನ ಹಾಕಿಲ್ಲ. ಹಾಗೆ ಒಂದು ಸ್ವಲ್ಪ ಇಂಗು ಹಾಕ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಮಕ್ಕಳಿಗೆಲ್ಲ ಕೊಡೋದಾದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತಿದ್ದೀನಿ, ಅದು ಕೂಡ ಆಪ್ಷನಲ್ಲು. ಅದಾದಮೇಲೆ 1/4 ಕಪ್ಪಷ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಆಲ್ರೆಡಿ ನಾನು ಅದು ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1/4 ಕಪ್ಪಷ್ಟು ಹುರ್ಗಡ್ಲೆ, ಎರಡನ್ನೂ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಅದನ್ನು ಕೂಡ ಇದು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಾಕ್ಕೊಳ್ಳಿ, ಬಿಳಿ ಎಳ್ಳು ಕೂಡ ಖಾಲಿಯಾಗಿತ್ತು, ಅದಕ್ಕೆ ಹಾಕಿಲ್ಲ. ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಕೋಬೇಕು. ಜೀರಿಗೆ ಎಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು. ಏನೇ ಹಾಕಿದ್ರೂ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ. ಡಾಲ್ಡಾ ಅಂತ ಹಾಕ್ತಾರೆ, ಅದು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆನ ಕಾಯಿಸ್ಬಿಟ್ಟು 1 ಸೌಟಷ್ಟು ಎಣ್ಣೆನ ಹಾಕಿಬಿಟ್ಟು ಆಮೇಲೆ ಅದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮೊದಲೇ ನೀರು ಹಾಕಕ್ಕೆ ಹೋಗಬಾರ್ದು, ಈ ಥರ ಡ್ರೈಯಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಸಿ ಇತ್ತಲ್ಲ, ಅದಕ್ಕೆ 1 ಸ್ಪೂನ್ ತೊಗೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನು ಈ ಥರ ಮುಷ್ಟಿ ಕಟ್ಟಿದ್ರೆ ಅದು ಮುಷ್ಟಿ ಕಟ್ಟಿ ಒಡೆದೋಗ್ಬೇಕು. ಆ ಥರ ಬಂದರೆ ಅದು ಕರೆಕ್ಟಾಗಿ ಆಗಿದೆ ಅಂತ. ಇವಾಗ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊತೀನಿ. ತುಂಬ ಗಟ್ಟಿನೂ ಕಲಿಸ್ಕೋಬಾರ್ದು, ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು. ಅದಾದಮೇಲೆ ನಿಮಗೆ ಯಾವ ಸೈಜು ಉಂಡೆಗಳು ಬೇಕೋ ಆ ಸೈಜ್ ಮಾಡಿಕೊಂಡು ನೀವು ತಟ್ಬಿಟ್ಟು ಎಣ್ಣೆಗೆ ಹಾಕೋಬೋದು. ನಾನಿಲ್ಲಿ ಒಂದು ಆಯಿಲ್ದು ಕವರ್ ಇರುತ್ತಲ್ಲ, ಆಯಿಲ್ದು ಕವರ್ ತೊಗೊಂಡು ಅದ್ರ ಮೇಲೆ ತಟ್ತಾ ಇದ್ದೀನಿ. ಕೈಯಲ್ಲಿ ಕೂಡ ತಟ್ಬೋದು, ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಅದನ್ನ ನೋಡ್ಕೊಳ್ಳಿ. ಎಣ್ಣೆನೂ ಅಷ್ಟೇ ತುಂಬಾ ಕಾದಿರಬಾರ್ದು. ಎಣ್ಣೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿಸ್ಕೋಬೇಕು. ಹಾಗೆ ನಿಪ್ಪಟ್ಟನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಡಿ, ಯಾಕಂದರೆ ಮೇಲೆ ಮಾತ್ರ ಬೆಂದೋಗುತ್ತೆ, ಒಳಗಡೆ ಮೆತ್ತಗಿರುತ್ತೆ. ಆವಾಗ ಅದು ತುಂಬ ದಿನ ಇಡೋದಕ್ಕಾಗೋದಿಲ್ಲ. ಆಮೇಲೆ ನಾನು ಅದು ಹಿಟ್ಟು ಆರಬಾರ್ದು, ಒಣಗೋದಂಗೆ ಆಗಬಾರ್ದು ಅಂಥೇಳಿ ಒಂದು ಬಟ್ಟೆನ ಮುಚ್ಚಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಒಂದು 10 ನಿಮಿಷ ಬೇಯಿಸಿದ್ರೆ 10 ನಿಮಿಷದಲ್ಲೆಲ್ಲ ಒಂದು ಒಬ್ಬೆ ಬೇಯಿಸ್ಕೊಬೋದು ನಾವು. ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಒಂದ್ಸಲ ಟ್ರೈ ಮಾಡಿ. ಇವಾಗ ಫಸ್ಟ್ ಬೇಯಿಸಿದ್ದಾಯಿತು, ಇದನ್ನು ನನ್ನ ಹಸ್ಬೆಂಡಿಗೆ ಕೊಡ್ತಾಯಿದ್ದೆ.
ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಒಂದು ವಾರದ ತನಕ ಇಟ್ಟಿದ್ದೆ, ಚೆನ್ನಾಗಿತ್ತು. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಇವಾಗ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ, ಅದು ಪ್ರೆಸ್ ಮಾಡಿದ್ರೆ ಆ ಥರ ಕಟ್ ಆಗುತ್ತೆ. ಅಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಮರೀದೆ ಕಮೆಂಟ್ ಮಾಡಿ ನನಗೆ. ನಾನು ಆವಾಗಲೇ ಹೇಳಿದ್ನಲ್ವಾ ಆಚೆ ಹೋಗ್ತಾ ಇದ್ದೀವಿ ಅಂತ. ಸೊ ಬ್ರೋಕರು ಕಾಲ್ ಮಾಡಿದರು ಮನೆ ನೋಡೋದಕ್ಕೆ ಬನ್ನಿ ಅಂತ. ನನ್ನ ಮಗ ಅಳ್ತವನೆ, ಪ್ಲೀಸ್ ಅದು ಇಗ್ನೋರ್ ಮಾಡಿ. ಅವನು ಹಂಗೇನೆ ಒಂದೊಂದ್ಸಲ ಏನೋ ಕ್ಲೇ ಬೇಕು ಅಂತ ಹಠ ಮಾಡ್ತಿದ್ದಾನೆ. ನಿನ್ನೆ ಕೊಡಿಸಿದ್ದೆ, ಅದು ಕಳ್ದಾಕೊಂಡ್ಬಿಟ್ಟಿದ್ದಾನೆ. ಮತ್ತು ಹೊಸ ಕ್ಲೇ ಕೊಡಿಸು ಅಂತ ಹಠ ಮಾಡ್ತಿದ್ದಾನೆ. ಏನು ಹೇಳಿದೆ, ಬ್ರೋಕರು ಕಾಲ್ ಮಾಡಿದ್ರು ಬನ್ನಿ ಅಂತ. ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ನೋಡೋಣ, ಅದು ಸ್ವಲ್ಪ ಆಗೋ ಥರನೇ ಇದೆ. ಸೊ ಅದೇನಾದರೂ ಮನೆ ಫೈನಲ್ ಆಯಿತು ಅಂದರೆ ಯಾವ ಮನೆ ಏನು ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ನಾನು ಇವಾಗಲೇ ವೀಡಿಯೋ ಏನು ಅಪ್ಲೋಡ್ ಮಾಡಲ್ಲ ಅದ್ರದ್ದು. ಬಟ್ ಹೋಗಿದ್ದನ್ನು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಬಟ್ ಅದನ್ನು ಮಿನಿ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಅಂದರೆ ಇಲ್ಲೂ ನೋಡಿ ಅಲ್ಲೂ ನೋಡಿ ನಿಮಗೆ ಬೋರ್ ಆಗಿಬಿಡುತ್ತೆ ಅದಕ್ಕೆ. ಸೊ ಲಾಂಗ್ ವಿಡಿಯೋದಲ್ಲಿ ಬರೋದು ಮಿನಿ ವ್ಲಾಗಲ್ಲಿ ಬರೋಲ್ಲ, ಮಿನಿ ವ್ಲಾಗಲ್ಲಿ ಬರೋದು ಲಾಂಗ್ ವಿಡಿಯೋದಲ್ಲಿ ಬರೋಲ್ಲ. ಆ ಥರ ಮಾಡ್ತಾಯಿದ್ದೀನಿ ಇವಾಗ ಅಷ್ಟೇ. ಮನೆ ನೋಡ್ಕೊಂಡು ಬಂದ್ವಿ. ಸಡನ್ನಾಗಿ ಕರೆದ್ರು ಅದಕ್ಕೆ ಅಷ್ಟೇ, ಏನಿಲ್ಲ. ಇವಾಗ ಮಲ್ಕೋಬೇಕು. ಬಿಗ್ ಬಾಸ್ ನೋಡ್ತಾ ಇದ್ದೆ, ಲೇಟೇ ಆಗೋಯಿತು. ನನ್ನ ಮಗಂಗೆ ಹೋಮ್ವರ್ಕ್ ಮಾಡಿಸಿ ನಾವು ಊಟ ಮಾಡಿ ಎಲ್ಲ ಆಯಿತು. ಊಟಕ್ಕೇನು ಸ್ಪೆಷಲ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಮಧ್ಯಾಹ್ನದ ಬಾತು ಮತ್ತು ಪಾಯಸ ಎಲ್ಲ ಇತ್ತು, ಅದನ್ನೇ ಖಾಲಿ ಮಾಡಿದ್ವಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನನಗೆ ಒಂದು 2-3 ಜನ ಕೇಳಿಬಿಟ್ರು ನಿಪ್ಪಟ್ಟು ರೆಸಿಪಿ ಶೇರೇ ಮಾಡಿಲ್ಲ ನೀವು ಅಂತ ಕಮೆಂಟ್ ಮಾಡಿದರು. ಸೊ ನಾನು ನೆನ್ಕೊಳ್ತಾನೆ ಇರ್ತೀನಿ ಅದು ರೆಸಿಪಿ ಶೇರ್ ಮಾಡಬೇಕು ಅಂತ. ಯಾಕೋ ನನಗೆ ಶೇರ್ ಮಾಡೋಕ್ಕಾಗ್ತಾಯಿಲ್ಲ, ಆಗಿರಲಿಲ್ಲ. ಸೊ ಈ ವಿಡಿಯೋದಲ್ಲೇ, ಈ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ನಿಪ್ಪಟ್ಟು ರೆಸಿಪಿನ. ಯಾರಾದರೂ ಟ್ರೈ ಮಾಡೋದಿದ್ರೆ ಮಾಡಿ. ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಕೊಬೋದು ನಿಪ್ಪಟ್ಟು. ಸಖತ್ತಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಮಾಡಿ ಅಷ್ಟೇ. ಇನ್ನೆಲ್ಲ ಪಾಪುಗೂ ಡೈಪರೆಲ್ಲ ಚೇಂಜ್ ಮಾಡಿದ್ದೆಲ್ಲ ಆಯಿತು. ಇವಾಗ ಅವಳು ಮಲಗಿಸ್ಬಿಟ್ಟು ನಾನು ಮಲಗಬೇಕು ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನಾನು ನಿಮಗೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್, ಟೇಕ್ ಕೇರ್.